ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂದಿರೋದು ಚುಂಚನಕಟ್ಟೆ ಸಂತೆ, ಸಾಲಿಗ್ರಾಮ ತಾಲೂಕು, ಮೈಸೂರು ಜಿಲ್ಲೆ. ಮೊದಲು ಇದು ಕೇರನಾರ್ ತಾಲೂಕಿತ್ತು, ಇವಾಗ ಸಾಲಿಗ್ರಾಮ ತಾಲೂಕಾಗೈತೆ. ನಮ್ಮ ಸುತ್ತಿಗೆಲ್ಲ ಇದೆ ದೊಡ್ಡ ಸಂತೆ ಅನ್ಕೋಬೋದು, ಅಷ್ಟು ದೊಡ್ಡ ಸಂತೆ. ನೋಡಿ, ಇದೆಲ್ಲ ಕೆಂಗುರಿಗಳು, ಕಟಿಂಗ್ ಮಾಲು. ಇದೆಲ್ಲ ಮಟನ್ ಅಂಗಡಿಗೆ ಸೇಲು, ರೈತರು ತಗೊಳ್ಳಲ್ಲ, ಇವೆಲ್ಲ ಮಟನ್ ಅಂಗಡಿಗೆ ಹೋಗ್ತವೆ. ನೆಕ್ಸ್ಟ್ ಅಲ್ಲಿಂದ ಬಂದು ಇದೆಲ್ಲ ಹೆಣ್ಣಾಡುಗಳು, ಮೇಕೆಗಳು. ಏನು ಮಟನ್ ಅಂಗಡಿಲೆಲ್ಲ ಆಡಿನ ಮಾಂಸ ಅಂತ ಏನು ತಗೊಬರ್ತಿರಲ್ಲ, ಅದೇ ಮಟನ್ ಅಂಗಡಿ. ಹೆಣ್ಣಾಡುಗಳು ಇದೆ, ಮಟನ್ ಅಂಗಡಿಗೆ ಹೋಗ್ತವೆ ಇವೆಲ್ಲ. ನೆಕ್ಸ್ಟ್ ಅಲ್ಲಿಂದ ಬಂದು ಇದೆಲ್ಲ ಸಾಕು ಮರಿಗಳು. ಸಾಕು ಮರಿಗಳಂತೂ ಏನು ರೇಟ್ ಅಂತೂ ಕೇಳಂಗಿಲ್ಲ. ಎಲ್ಲ 10,000, 12,000. ಒಂದು ಸಾಕು ಮರಿ ಒಂದೊಂದಕ್ಕೆ 12,000 ಹೇಳ್ತಾರೆ. 15,000 ಹೇಳೋವವೆ. 4,000, 14,000, 13,000 ಎಲ್ಲ ಆ ರೇಟು. ಚಿಕ್ಕವು ಸಾಕು ಮರಿಗಳೆಲ್ಲ ನೋಡಿ, ಇವೆಲ್ಲ ಸಾಕು ಮರಿಗಳೆಲ್ಲ ಇವೆ. ಇವತ್ತೊಳ್ಳೆ ಸಂತೆ ಜಾಸ್ತಿ ಜೋರಾಗಿ ಜಾಸ್ತಿನೇ ಕಟ್ಟಿತು. ಇವೆರಡು ಕೇಳಿದೆ, ಚೆನ್ನಾಗವಲ್ಲ ದೊಡ್ಡ ಮರಿಗಳು ಅಂದ್ಬಿಟ್ಟು. ಇವ ಸಾಕು ಮರಿಗಳು 30,000 ಹೇಳ್ದ ಜೊತೆ. ತಗೊಬಂದ್ಬಿಟ್ಟು ಎಷ್ಟಕ್ಕೆ ಸಾಕೋದು ನಾವು, ಮಾರೋದೆಷ್ಟಕ್ಕೆ? 30,000 ಹೇಳಿದ್ರ ಜೊತೆಗೆ. ಇವೆಲ್ಲ ಹೇಳೋದು 12,000, 13,000 ಹೇಳ್ತಾರೆ ಒಂದೊಂದಕ್ಕೆ. 10,000, 10,500 ಕೊಟ್ಟರೆ ಕೊಡ್ತಾರೆ. ಇವೆಲ್ಲ ಅವ್ರದ್ದು ವ್ಯಾನ್ಗಳು, ಮರಿ ತುಂಬ್ಕೊಬಂದಿರೋ ವ್ಯಾನ್ಗಳು ಇವೆಲ್ಲ. ನೆಕ್ಸ್ಟ್ ಅಲ್ಲಿಂದ ಬಂದು ಇಲ್ಲೊಂದು ನೋಡಿ, ಇಲ್ಲೊಂದು ಲಾಟು. ಇವೆಲ್ಲ ಲಾಟ್ ಮರಿಗಳು. ಇವೆಲ್ಲ ಫಂಕ್ಷನ್ಗಳಿಗೆ, ಅಂದರೆ ಕರ್ನಾರೆಗಳು, ಸಣ್ಣ ಪುಟ್ಟ ಫಂಕ್ಷನ್ಗಳು ಇರ್ತಾವಲ್ಲ, ದೊಡ್ಡ ದೊಡ್ಡವು ಅವು. ಏನು ಕರ್ನಾರಲ್ಲೆಲ್ಲ 2 ಕ್ವಿಂಟಲ್, 3 ಕ್ವಿಂಟಲ್, 1 ಕ್ವಿಂಟಲ್ ಅಂತ ಕಟ್ ಮಾಡ್ತಾರಲ್ಲ, ಎಲ್ಲ ಇದೆ ಮರಿಗಳು. ಎಲ್ಲ ಫಂಕ್ಷನು ನೋಡಿ. ಸಂತೆ ಫುಲ್ ರಶ್ಶು. ಇವನ್ ಜೊತೆ ಮರಿಗಳು ಚೆನ್ನಾಗಿದ್ದು, ಒಳ್ಳೆ ಸೆಲೆಕ್ಷನ್ ಮರಿಗಳು. 26,000 ಅಂತೆ. ತಗೊಂಡು ಅಲ್ಲೇ ಸೇಲ್ ಆಗಿರೋ ಇವೆಲ್ಲ ಮರಿಗಳು 26,000ಕ್ಕೆ. ನೆಕ್ಸ್ಟ್ ಅಲ್ಲಿಂದ ಬಂದು ಆಡು ಮರಿಗಳ ಹತ್ರ ಬಂದೆ. ನೆಕ್ಸ್ಟ್ ವೀಡಿಯೋ ನೋಡೋಣ ಆಡು ಮರಿಗಳು ಅಂದ್ಬಿಟ್ಟು. ಅವಂತೂ ನೋಡಿ, ಇದನ್ನ ಕಂಕ್ಳಲ್ಲಿ ಹಿಡ್ಕೊಂಡು ಹೋಗ್ಬೋದು. 15,000 ವ್ಯಾಪಾರ ಹೇಳ್ತಾನೆ ಅದನ್ನ. ಎಷ್ಟು ಕೇಳೋದೆಷ್ಟಕ್ಕೆ? ತಗೊಳ್ಳೋದು ಹೆಂಗೆ, ಸಾಕೋದು ಹೆಂಗೆ? ಇವೆಲ್ಲ 12,000, 13,000 ಒಂದೊಂದು ಮರಿಗೆ ರೇಟ್ಗಳು ಹೇಳೋದವರು. 11,000 ರೂಪಾಯಿ ಕಮ್ಮಿ ಕೊಡಲ್ಲ ಅಂತಾರೆ ಕೊನೆಗೆ. 10,000 ರೂಪಾಯಿಗೂ ಇಲ್ಲಕತ್ ಹೋಗಿ ಅಂತಾರೆ. ಇವೆಲ್ಲ ನೆಕ್ಸ್ಟು ವಾತಗಳು ಎಷ್ಟು ವಾತಗಳು ಬಂದಿದ್ದಾವೆ ಅಂದರೆ, ಬರೀ ವಾತ. ಯಾವ ಕಡೆ ತಿರ್ಗಿ ನೋಡ್ರು ಬರೀ ವಾತ. ಮೊನ್ನೆ ಬಕ್ರೀದ್ ಹಬ್ಬ ಆಗ್ಬಿಟ್ಟು ಎಲ್ಲ ಟಗರುಗಳೆಲ್ಲ ಸೇಲ್ ಆಗ್ಬಿಟ್ಟವೆ ಮುಸ್ಲಿಮ್ಸ್ಗೆ. ಇನ್ನು ಉಳ್ಕೊಂಡಿರವೆ ವಾತಗಳು. ಯಾವ ಕಡೆ ನೋಡಿದ್ರು ವಾತನೇ. ನಾನು ಬಂದಿದ್ದು ಇವತ್ತು ನಮ್ಮ ಮನೆಗೆ ಒಂದು ಆಯುಧ ಪೂಜೆಗೆ. ಇವಾಗಿಂದನೇ ಒಂದು ಟಗರು ತಗೊಬಿಡೋಣ ಅಂದ್ಕೊಂಡು ಬಂದು ನೋಡಿದ್ರೆ ಟಗರೇ ಬಂದಿಲ್ಲ ಇವತ್ತು. ಬರೀ ಯಾವ ಕಡೆ ನೋಡ್ರು ವಾತ. ಒಂದೊಂದು ವಾತ 10 kg ಬರೋವು, ಒಂದು 15 kg ಬರ್ತವೆ ಅಂದರೆ ರೇಟ್ 25,000 ಹೇಳ್ತಾರೆ. ರೇಟ್ ಕೇಳೋದು ಹೆಂಗೆ? ಅವೆಲ್ಲ ತಗೊಳ್ಳೋದು ಹೆಂಗೆ? ವ್ಯಾಪಾರ ಮಾಡೋದು ಹೆಂಗೆ? ರೇಟ್ಗಳಂತೂ ಏನು ಊರಲ್ಲಿ 700, 800 ರೂಪಾಯಿ ಅಂತಾರೆ ಮಟನ್ಗೆ. ಅವೆಲ್ಲ ಸುಳ್ಳು. ಏನು ಒಂದು ಸಂತೆಗೆ ಹೋಗಿ ತಗೊಬೋತೀನಿ ಅಂದರೆ 1,000 ರೂಪಾಯಿ ಬೀಳ್ತದೆ ಮಟನ್ 1 kgಗೆ. ಟಗರು ಬಂದಿದೆ ಇಷ್ಟು ನೋಡಿ. ಇವು ದೊಡ್ಡ ದೊಡ್ಡ ಟಗರುಗಳು, ಇವೆಲ್ಲ ಸಣ್ಣವು. ಈ ದೊಡ್ಡ ಟಗರಲ್ಲಿ ನಾನು 2 ತಗೊಂಡೆ, ಆ ಕಡೆ 2. ರೇಟು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟಾದ ಅಂದ್ಬಿಟ್ಟು. ಆಮೇಲೆ ನಮ್ಮ ಹುಡುಗನ ನೋಡಪ್ಪ ಅಲ್ಲೆಲ್ಲ ಎಷ್ಟೆಷ್ಟಾಗಿದ್ದಾವೆ ಅಂತ ನೋಡಿದೆ. ಎಲ್ಲ 2 ಮರಿಗಳು. ಇವೆರಡು ಇದ್ದ ಒಂದು ಜೊತೆ. ಇವೆರಡಕ್ಕೆ 55,000 ಹೇಳ್ತಾಯಿದ್ರು. ಇವೆಲ್ಲ ಇವನು 45,000 ಹೇಳ್ದೆ ಇವಕ್ಕೆ. ಇದ್ಯಾರೋ ಒಂದು 7-8 ತಗೊಂಡು ಆಗಲೇ ಕಟ್ಟಾಕ್ಬಿಟ್ಟು ಹೊಂಟೋಗ್ಬಿಟ್ಟಿದ್ರು. ನೆಕ್ಸ್ಟು ಅಲ್ಲೇ ಸಂತೆಲಿ ಇದು ಹಗ್ಗ, ಕುಡ್ಲು, ಮಚ್ಚುಗಳು, ಮೂಗ್ದರಗಳು, ಗೆಜ್ಜೆ, ಸಣ್ಣ ಪುಟ್ಟ ಗುದ್ಲಿ, ಕುಡ್ಲುಗಳು ಎಲ್ಲ ಸಿಗ್ತವೆ ನೋಡಿ. ಇದೊಂದು ದೊಡ್ಡ ಟಗರು ಹಂಗೆ ಎಲ್ಲೋ ಬಕ್ರೀದ್ಗೆ ಸೇಲ್ ಆಗಿತ್ತಿಲ್ಲನೋ, ಇದೊಂದು ಹಂಗೆ ದೊಡ್ಡ ಟಗರು ಅದೊಂದನೇ ಈ ಸಂತೆಗೆ. ಸುತ್ತಮುತ್ತ ಸಂತೆಗಳಿಗೆಲ್ಲ ದೊಡ್ಡ ಸಂತೆ ಅಂದರೆ ನಮ್ಮ ಚುಂಚನಕಟ್ಟೆ ಸಂತೆನೇ. ಈ ಅರ್ಜುನಹಳ್ಳಿ ಸಂತೆ ಆಗಿರ್ಬೋದು, ರತ್ನಪುರಿ ದರ್ಗಾ ಸಂತೆ ಆಗಿರ್ಬೋದು, ಬೆಟ್ಟದಪುರ ಸಂತೆ ಆಗಿರ್ಬೋದು, ಎಲ್ಲದಕ್ಕೂ ದೊಡ್ಡ ಸಂತೆ ಅಂದರೆ ನಮ್ಮ ಚುಂಚನಕಟ್ಟೆ ಸಂತೆ ನೋಡಿ. ಹಂಗೇನು ಇದೆಲ್ಲ ಆದಮೇಲೆ ದನಗಳ ಸಂತೆ ನೋಡೋಣ ಅಂದ್ಬಿಟ್ಟು ಈ ಕಡೆ ಒಂದು ರೌಂಡ್ ಬಂದು, ಒಳ್ಳೊಳ್ಳೆ ದನ ಸೇರೋದು ಇಲ್ಲವೇ ನೋಡಿ. ಉಳುಮೆ ಕೆಲಸಕ್ಕೆಲ್ಲ ಬೇಕಾಗಿರೋವು ಸಣ್ಣ ದನ, ಚಿಕ್ಕ ನೋಡಿ. ಈ ಥರ ಚಿಕ್ಕ ದನಗಳಿಂದ ಹಿಡಿದು ದೊಡ್ಡ ದೊಡ್ಡ ಉಳುಮೆ ಕೆಲಸಕ್ಕೆ ಎಲ್ಲ ಹಾಲು ಕೊಡೋ ದನಗಳಾಗಿರ್ಬೋದು, ಕರು ಹಾಕಿರೋವಾಗಿರ್ಬೋದು, ಎಲ್ಲ ಥರ ದನನೂ ಸಿಗ್ತವೆ ನೋಡಿ. ಇಲ್ಲೊಂದು ಜೊತೆ ದನಗಳು, ಇವೊಂದು ಜೊತೆ ದನಗಳು ಚೆನ್ನಾಗಿದ್ದು ಅಂದ್ಬಿಟ್ಟು ರೇಟ್ ಕೇಳ್ದು. ನೋಡೋಕೆ ಚೆನ್ನಾಗಿದ್ದವು, ವ್ಯವಸಾಯದ ದನಗಳು. 1,40,000 ರೂಪಾಯಿ ವ್ಯಾಪಾರ ಹೇಳಿದ್ರು ಇವಕ್ಕೆ. ಇವೆಲ್ಲ 110, 90, 85, 50,000, 60,000 ಅಂತೂ ದನ ಅಲ್ಲಿ ಕೇಳಂಗೂ ಇಲ್ಲ, ಅಲ್ಲಿ ಯಾವತ್ತು ಬಂದೂ ಇಲ್ಲ. ಎಲ್ಲ 80,000, 90,000, 1.5. ಅವ್ನು ಯಾರೋ ಅಲ್ಲೊಂದು ಜೊತೆ ದನಗಳು ಎತ್ತುಗಳು ಆ ವಿಡಿಯೋ ಮಾಡಲಿಲ್ಲ. 1.90 ಹೇಳ್ತಾಯಿದ್ದ ಸಂತೆಲಿ. ಎಲ್ಲ ದುಬಾರಿ ನೋಡಿ. ಒಳ್ಳೊಳ್ಳೆ ಹಸುಗಳು ಸೇರಿದ ಮಾತ್ರ, ಒಳ್ಳೆ ಕೂಟದ ಹಸುಗಳಾಗಿರ್ಬೋದು, ವ್ಯವಸಾಯಕ್ಕಾಗಿರ್ಬೋದು. ವ್ಯವಸಾಯಕ್ಕೆ ಇವು ನೋಡಿ, ಇವು 1.40 ಹೇಳಿದ್ರು ಇವು ಸ್ವಲ್ಪ ಬಲ್ತ್ಬಿಟ್ಟಿದ್ದು. 1.47. ಇದೊಂದು ಒಂಟಿ ಭಾಳ ಇಷ್ಟ ಆಗ್ಬಿಡ್ತು.
ಯಾರ್ಯಾರ ಬೀಜದ ಹೋರಿ ಮಡಗಿರೋರು ಇಲ್ಲ ಹಸು ಕರ ಹಾಕ್ಸ್ತೀನಿ ಅನ್ನೋರು ಹೋರಿ ಕೊಡಿಸ್ಬಿಟ್ರೆ ಒಂದೇ ಒಂದು ಕರ ಹಾಕ್ಸ್ಕೊಬಿಟ್ರೆ ಸಾಕು ಇದರಲ್ಲಿ. ಯಾವ ಜಾತಿ ಕುಲ ಹೆಂಗೆ ಉದ್ದ ಆಗಲಿ ಪನ್ನ ಆಗಲಿ ಜಾತಿ ಕುಲ ಆಗಲಿ ಹಂಗೆ ಇತ್ತು ಅಷ್ಟೇ ದೊಡ್ಡ ಹಸ ಅದು. 80,000 ರೇಟ್ ಹೇಳೋದು ಒಂದು ಒಂಟಿಗೆ. ಇವು 1.20 ಹೇಳ್ತಾಯಿದ್ರು ನೋಡಿ. ಕಮ್ಮಿ ದುಡ್ಡು ಹೋಗ್ಬೇಕು ಅಂದರೆ ಈ ಥರ ಸಿಗ್ತವೆ ಇಲಾತಿ ಕ್ರಾಸ್ಗಳು. ಇವು ಉಳುಮೆ ಕೆಲಸಕ್ಕೆ ಆಯ್ತವೆ, ಹೊಲ ಉಳಕ್ಕೆ. ಇವು ಕಮ್ಮಿ ದುಡ್ಡು. ನಾವು ನೆಕ್ಸ್ಟ್ ಅಲ್ಲಿಂದ ಬಂದು ನೆಕ್ಸ್ಟ್ ಹಾಲು ಕೊಡೋ ಹಸ್ಗಳು ಸಂತೆ. ಇದು ಹಾಲು ಕೊಡೋ ಹಸ್ಗಳದು ಎಲ್ಲ ಹಾಲು ಕೊಡೋ 2 ಲೀಟ್ರು 3 ಲೀಟ್ರು ಅರ್ಧ ಕರಾವಾಗಿರೋವು ಗಬ್ಬ ಆಗಿರೋವು ಎಲ್ಲ ಕೆಚ್ಚಲು ಕಟ್ಟಿಸ್ಕೊಂಡು ಬಂದ್ಬಿಡ್ತಾರೆ. 2 ಸಲ ಒಂದೊಂದು ಸಲ ಹಾಲು ಕರೆದಂಗೆ ಹಂಗೆ ಕೆಚ್ಚಲು ಬಿಟ್ಬಿಟ್ಟು ಹಾಲು ಕೊಡೋ ಹಸ್ಗಳು ಬಂದಿರ್ತವೆ ನೋಡಿ. ಕರು ಹಸು ಎಲ್ಲ ಯಾವ ಥರದ್ದು ಬೇಕೋ ಆ ಥರದ್ದು ಸಿಗ್ತವೆ. ಅವ್ರು ಹೇಳಿದ ರೇಟೆಲ್ಲ ಕೇಳ್ಬಿಟ್ಟು ನಾವು ಇನ್ನೇನು ಇವತ್ತು ಮರಿ ತಗೊಂಡೋದಂಗೆ ಆಯ್ತಾ ಅಂದ್ಬಿಟ್ಟು ಈ ಕಡೆ ಒಂದು ರೌಂಡ್ ಟೀ ಕುಡ್ಕೊ ಹೋಗೋಣ ಅಂದ್ಕೊಂಡು ಈ ಕಡೆ ಬಂದು ನೋಡಿ. ಇದು ಚುಂಚನಕಟ್ಟೆ ಸರ್ಕಲ್ಲು, ಫೇಮಸ್ ಸರ್ಕಲ್ ಇದು ಚುಂಚನಕಟ್ಟೆಗೆ. ಇದೆಲ್ಲ ನೋಡಿಕೊಂಡು ಹಂಗೆ ಟೀ ಕುಡಿಯೋಣ ಅಂತ ಟೀ ಕುಡಿಯೋಕ್ಕೆ ಬಂದು ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನೊಂದು ರೌಂಡ್ ಸಂತೆ ಒಳಗೆ ಹೋಗೋದ ಪಾಪ ಅಂದ್ಕೊಂಡು ಬಂದು ನೋಡಿ. ಇಷ್ಟೇ ಟಗರು ಬಂದಿರೋದು. ಇಲ್ಲಿ ಏನು ಕಾಣಿಸ್ತಾವೆ ವೀಡಿಯೋದಲ್ಲಿ ಇಷ್ಟೇ ಟಗರುಗಳು ಬಂದಿದ್ದು. ಇವಕ್ಕೆ ಒಂದು ಟಗರುಗಳು ಕಮ್ಮಿ ಬಂದಿರೋದಕ್ಕೂ ಅದಕ್ಕೂ ಇಲ್ಲದೇ ರೇಟು ಯಾವ ಕೇಳಿ 18,000 20,000 25,000. ಇದಕ್ಕೆ 14,000 15,000 ಹೇಳ್ದ. ಕೊನೆಗೆ ಇವೆರಡು ನಾಟಿ ಕುರಿಗಳು ಅಂದ್ಬಿಟ್ಟು ಟಗರುಗಳು ಎರಡೂ ತುಪ್ಪಟ ಬೆಳೆದ್ರೆ ಬೆಳ್ಕೊಳ್ಳಿ ಕಟ್ ಮಾಡ್ಕೊಳಕ್ಕಾಯ್ತದೆ ಅಂದ್ಬಿಟ್ಟು ಏನೋ ಹಾಕಿಲ್ಲ ಅಂದ್ಬಿಟ್ಟು ಕೇಳಿದೆ. 26,000 ರೂಪಾಯಿಗೆ ನಾನು ಕೇಳಿದೆ. ಅಲ್ಲೇ ನನ್ನ ಕಣ್ಣು ಮುಂದ್ಗಡೆ 27,500 ಆಗೋದು ನೋಡಿ. ಇವು ನಾನು ತಗೊಂಡಿರೋ ಬೇರೆ ಟಗರು. ಇವೆರಡು ಟಗರಿಗೆ ಇವಾಗ 2 ಒಳ್ಳೆ ಬಿಗಿಯಾಗವೆ ನಡ. 34,000 ರೂಪಾಯಿ ಆಯಿತು. ಕಾಮೆಂಟ್ ಮಾಡಿ ಲಾಸ್ಟಲ್ಲಿ 34,000 ರೂಪಾಯಿ ಕೊಡ್ಬೋದೋ ಇಲ್ವೋ ಅಂತ. ನೀವು ಅನ್ಕೋಬೋದು 34,000 ಜಾಸ್ತಿ ಆಯಿತು ಹಂಗೆ ಹಿಂಗೆ ಅಂತ. ನಾವು ಅಂದ್ಕೊಂಡಿರೋ ಲೆಕ್ಕಾಚಾರಕ್ಕೂ ನಾವು ತಗೊಂಡೋಗಿರೋ ದುಡ್ಡಿಗೂ ಒಂದೇ ಒಂದು ಮರಿನೂ ಬರೋದಿಲ್ಲ ಅಲ್ಲಿ. ನಾವು ಅಂದ್ಕೊಳ್ಳೋದೆಲ್ಲ ಸುಳ್ಳು. ಸಂತೆ ಅಂದಮೇಲೆ ಫುಲ್ಲು ಬಿಗಿ.